ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲೂ ಸಹ ಧ್ಯಾನಕ್ಕೆಂದು ಆರಿಸಲ್ಪಟ್ಟಂಥ ವಾಕ್ಯ ಮಾರ್ಕನು ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 46ನೇ ವಚನ. ದೇವರ ವಾಕ್ಯವನ್ನು ಯಾರು ಹೇಳಿದ್ರೂ ಗಮನ ಕೊಟ್ಟು ಕೇಳ್ರಿ, ಅದು ನಿಮಗೆ ಆಶೀರ್ವಾದವಾಗಿರುತ್ತದೆ. ಸುವಾರ್ತೆ ವಾಕ್ಯವನ್ನು ಕೇಳುವಾಗ ನಿಮ್ಮ ವಿಶ್ವಾಸ ಅಭಿವೃದ್ಧಿ ಆಗುತ್ತದೆ. ಇಲ್ಲಿ ಸಹ ಒಬ್ಬ ಹುಟ್ಟು ಕುರುಡನಿದ್ದನು. ಅವನು ದಾರಿಯ ಬೊಗ್ಗರಲ್ಲಿ ಭಿಕ್ಷೆಗಾರಕನಾಗಿದ್ದನು. ಒಂದು ದಿನ ಬಹುಜನರು ಹೋಗುವಂಥ ಸಪ್ಪಳವನ್ನು ಕೇಳಿ, ಏನಪ್ಪ ಈ ಶಬ್ದ ಎಂದು ಪಕ್ಕದಲ್ಲಿರುವವನ ಕೇಳುವಾಗ, ಆತನು ನಜರೇತಿನಾದ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆ ಅಂತ ಹೇಳಿದ ತಕ್ಷಣವೇ ಆತನು, ದಾವೀದನ ಕುಮಾರನೇ ಯೇಸುವೆ ಕರುಣಿಸು ಎಂಬುದಾಗಿ ಕೂಗಲು ಪ್ರಾರಂಭ ಮಾಡಿದನು. ಯೇಸು ತನ್ನ ಹತ್ತಿರಕ್ಕೆ ಕರೆದು ಆತನು ದೃಷ್ಟಿ ಹೊಂದಿಕೊಳ್ಳುವಂತೆ ಸಹಾಯವನ್ನು ಮಾಡಿದನು. ನೋಡಿರಿ, ಅದನ್ನು ಲೋಕರೀತಿಯಾಗಿ ಕಣ್ಣುಗಳು ಮಾತ್ರ ಕಾಣಲಿಲ್ಲ, ಅದರ ಆತ್ಮೀಯ ಕಣ್ಣು ಬಹಳ ಚೆನ್ನಾಗಿ ಕಾಣುವಂತೆ ಇಟ್ಟುಕೊಂಡಿದ್ದನು. ನಾವು ಸಹ ದೇವರ ಸುವಾರ್ತೆಯನ್ನು ಕೇಳಿ ಅದನ್ನು ವಿಶ್ವಾಸ ಮಾಡುವುದಾದರೆ ನಿಶ್ಚಯವಾಗಿ ಯೇಸು ಕ್ರಿಸ್ತನು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದ ವಾಕ್ಯದ ಮುಖಾಂತರ ನಮ್ಮನ್ನು ಸಹ ಆತನು ಆಶೀರ್ವದಿಸುವನು.